ಅದೇ ಶುಗರು ಬಿ.ಪಿ ಓಕೆ. ಮತ್ತು ಬ್ಯಾಕ್ ಪೇನ್ ಫುಲ್ ಇತ್ತು. ಬ್ಯಾಕ್ ಪೇನ್ ಫುಲ್ ಇತ್ತು. ಓಕೆ. ಮತ್ತೆ ಯೂರಿನ್ ಪ್ರಾಬ್ಲಮ್ ಇತ್ತು. ಶುಗರ್ ನಾರ್ಮಲ್ ಇದ್ರು ಬಿ ಯೂರಿನ್ ಪ್ರಾಬ್ಲಮ್ ಇತ್ತು. ಹಿಂಗೆ ಆಪ್ರೇಷನ್ ಮಾಡಬೇಕು, MRI ಚೆಕ್ ಮಾಡಬೇಕು, ಹಿಂಗೆ ಅಂದಿರು. ಇವಾಗ 117 ಬಂದಿದೆ ಊಟ ಆದ್ಮೇಲೆ. ಫುಲ್ ನಂಗೆ ಕೆಲಸ ಮಾಡಕ್ ಆಯ್ತಿಲ್ಲ ಇಲ್ಲಿಗೆ ಬರಕ್ ಮುಂಚೆ. ಹಾ ಸರ್, ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದಾರೆ, ಖುಷಿಯಾಗಿದೆ. ಆಕ್ಯುಪಂಕ್ಚರ್ ಅಲ್ಲಿ ಪರಿಹಾರ ಇದೆ ಅಂತ ಹೇಳಿದ್ರೆ, ಈಗ ಶುಗರ್ ಇರಲಿ, ಬಿ.ಪಿ ಇರಲಿ, ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಇದ್ರೂ ಸಹ ಅದನ್ನು ನಾರ್ಮಲಿಗೆ ತರ್ಬೋದು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಆಗಿತ್ತು. ಅದ್ರ ಪ್ರಕಾರವಾಗಿ ಫ್ರಮ್ ಪಾಸ್ಟ್ 11 ಇಯರ್ಸಿಂದನೂ ನಾವು ಪ್ರಾಕ್ಟೀಸ್ ಏನು ಮಾಡ್ತಾ ಇದ್ದೀವಿ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕಲಾ ಮಾಧ್ಯಮದಲ್ಲಿ ಒಂದು ಎಪಿಸೋಡ್ ಕೊಟ್ಟಿದ್ವಿ. ಅದನ್ನು ನೋಡಿಕೊಂಡು ಒಬ್ಬರು ಬಂದಿದ್ದಾರೆ. ಸೊ ಅವ್ರು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು, ಪುಟ್ಟರಾಜು ಅಂತೇಳಿ ಅವ್ರ ಹೆಸರು, ಅವ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಅದರಿಂದ ಅವರಿಗೆ ಅವರ ಒಂದು ಹೆಲ್ತ್ ಇಶ್ಯೂಸಿಂದ ಅವರು ಹೊರಗಡೆ ಬಂದಿದ್ದಾರೆ. ಈಗ ನಾರ್ಮಲ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರು ಇವತ್ತು ಬಂದಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ತಮ್ಮೆಲ್ಲರನ್ನೂ ಸಹ ನಮ್ಮ ಈ ಒಂದು ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಭದ್ರಂ ನೇಚರ್ಸ್ ಕ್ಲಿನಿಕ್ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್. ನಮ್ಮ ಚಾನೆಲ್ ಹೆಸರು ಹೆಲ್ದಿ ಯಾವಾಗಲೂ ಭದ್ರಂ ನೇಚರ್ಸ್ ಕ್ಲಿನಿಕ್ ಅಂತೇಳಿ. ಸೊ ಎಲ್ಲರಿಗೂ ಸ್ವಾಗತ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಪುಟ್ಟರಾಜು ಅಲ್ಲ ಸರ್? ನಿಮಗೆ ನಮ್ಮ ಈ ಒಂದು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಬಗ್ಗೆ ಹೇಗೆ ಗೊತ್ತಾಯ್ತು ಸರ್? ಅದೇ ಸರ್, ಅದು ಕಲಾ ಮಾಧ್ಯಮದಲ್ಲಿ ನೋಡಿ ಇಲ್ಲಿ ಬಂದಿರೋ. ಕಲಾ ಮಾಧ್ಯಮದಲ್ಲಿ ನೋಡಿ ಬಂದ್ರ? ಯೂಟ್ಯೂಬಲ್ಲಿ. ಸರಿ ಸರ್. ಸರ್ ನಿಮಗೆ ಏನೊಂದು ಹೆಲ್ತ್ ಇಶ್ಯೂ ಇತ್ತು ಸರ್? ಅದೇ ಶುಗರು ಬಿ.ಪಿ. ಓಕೆ. ಮತ್ತು ಬ್ಯಾಕ್ ಪೇನ್ ಫುಲ್ ಇತ್ತು. ಬ್ಯಾಕ್ ಪೇನ್ ಫುಲ್ ಇತ್ತು. ಓಕೆ. ಮತ್ತೆ ಯೂರಿನ್ ಪ್ರಾಬ್ಲಮ್ ಇತ್ತು. ಶುಗರ್ ನಾರ್ಮಲ್ ಇದ್ರು ಬಿ ಯೂರಿನ್ ಪ್ರಾಬ್ಲಮ್ ಇತ್ತು. ಡಾಕ್ಟರಿಗೆ ತೋರಿಸಿದ್ರು, ಹಿಂಗೆ ಆಪ್ರೇಷನ್ ಮಾಡಬೇಕು, MRI ಚೆಕ್ ಮಾಡಬೇಕು, ಹಿಂಗೆ ಅಂದಿರು. ಇದು ನೋಡಿನ ಬಾದ್ ನಿಮ್ಮಲ್ಲಿ ಸರ್ ಬಳಿಗೆ ಹೋಗ್ಬರ ಒಂದ್ಸರಿ ಏನಾಯ್ತು ಅಂತೇಳಿ ಇಲ್ಲಿಗೆ ಬಂದಿದ್ದು. ಓಕೆ. ಸರ್ ನೀವು ಎಲ್ಲಿಂದ ಬರೋದು ಸರ್? ಬೀದರ್ ಸರ್. ಬೀದರಿಂದ ಹೇಗೆ ಬರೋದು ಅಂದ್ರೆ 15 ದಿವಸಕ್ಕೆ ಬಂದು 3 ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಹೋಗಿ 15 ದಿವಸ ಬಿಟ್ಕೊಂಡು ಬರೋದು. ಅಲ್ಲಿಂದ ಇಲ್ಲಿಗೆ ಯಾವ ರೀತಿ ಸರ್ ಟ್ರಾವೆಲ್ ಎಲ್ಲಿ ಹಾಲ್ಟ್ ಆಗ್ತೀರಿ? ಇಲ್ಲಿ ಪರಿಚಯದವ್ರು ಇದ್ದಾರೆ, ಸೊ ಅಲ್ಲಿ ಬಂದು ಹಾಲ್ಟ್ ಆಗ್ತೀರಿ. ಸರ್ ಇಲ್ಲಿ ಬಂದು ಎಷ್ಟು ಈಗ ಒಂದು ಪ್ಯಾಕೇಜ್ ಆಯ್ತು ಅನ್ಸುತ್ತಲ್ಲ ನಿಮ್ದು? ಇನ್ನು ಎಷ್ಟು ಸೆಷನ್ ಇದೆ ಸರ್? ಇನ್ನೂ 2 ಸರ್. ಇನ್ನೂ 2 ಸೆಷನ್ ಇದೆ. ನಮ್ಮಲ್ಲಿ ಒಂದು ಪ್ಯಾಕೇಜ್, ನಮ್ದು ಹೇಗೆ ಅಂದ್ರೆ ಪ್ಯಾಕೇಜ್ ಸಿಸ್ಟಮ್ ಇರುತ್ತೆ. ಇಲ್ಲಿ ಕೆಲವರೆಲ್ಲ ಏನ್ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಯಾಕೆ ಪ್ಯಾಕೇಜ್ ಸಿಸ್ಟಮು, ನಾವು ಒಂದು 2 ಸೆಷನ್ ಬರ್ತೀವಿ, ನಾವು ಬಂದಾಗೆಲ್ಲ ಪೇಮೆಂಟ್ ಮಾಡ್ತೀವಿ, ನಮ್ಗೆ ಎಷ್ಟು ಸೆಷನ್ಸ್ ಬೇಕೋ ಆ ಸೆಷನ್ಸ್ ಬರ್ತೀವಿ, ಈ ರೀತಿ ಎಲ್ಲ ಕೆಲವರು ಮನಸ್ಸಿನಲ್ಲಿ ಕಾನ್ಸೆಪ್ಟ್ ಅಂದ್ಕೊಂಡಿರ್ತಾರೆ. ನಾವೇನಕ್ಕೆ ಪ್ಯಾಕೇಜ್ ಸಿಸ್ಟಮ್ ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಪ್ಯಾಕೇಜ್ ಯಾವುದು ಇರಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಬರೋರು ಟ್ರೀಟ್ಮೆಂಟ್ ತಗೊಳ್ಳೋರು ಹೋಗೋರು, ಅವತ್ತಿನ ದಿನ ಏನು ಟ್ರೀಟ್ಮೆಂಟ್ ಚಾರ್ಜ್ ಇರುತ್ತೆ, ಚಾರ್ಜ್ ಪೇ ಮಾಡ್ಬಿಟ್ಟು ಹೋಗೋರು. ಬಟ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ನಮ್ಗೆ ಗೊತ್ತಿರುತ್ತೆ ಇವರಿಗೆ ಒಂದು ರಿಸಲ್ಟ್ ಬರೋದಕ್ಕೆ ಒಂದಿಷ್ಟು ಸೆಷನ್ಸ್ ಬೇಕಾಗುತ್ತೆ ಅನ್ನೋದು ಗೊತ್ತಿರುತ್ತೆ. ಅವ್ರಿಗೆ 20 ವರ್ಷದಿಂದ ಕಾಯಿಲೆ ಇರುತ್ತೆ. ಬಟ್ ಅವ್ರೇನ್ ಮಾಡ್ತಾರೆ, ನನ್ಗೆ 20 ವರ್ಷದಿಂದ ಕಾಯಿಲೆ ಇದೆಯಲ್ಲ, ನಂಗೆ 2 ಇಲ್ಲ 3 ಸೆಷನ್ ಅಲ್ಲಿ ನಾರ್ಮಲ್ ಬಂದ್ಬಿಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬಂದಿರ್ತಾರೆ. 3 ಸೆಷನ್ ತಗೊಳ್ತಾರೆ, ತಗೊಂಡಾದ್ಮೇಲೆ ಬರೋದೇ ಇಲ್ಲ. ಆಮೇಲೆ ಏನ್ ಮಾಡ್ತಾರೆ, ಬೇರೆ ಕಡೆ ತಪ್ಪಾಗಿ ಅದನ್ನ ಸ್ಪ್ರೆಡ್ ಮಾಡ್ತಾರೆ, ನಾನು ಅಲ್ಲಿ ಹೋಗಿದ್ದೆ ಸರಿನೇ ಹೋಗ್ಲಿಲ್ಲ ಅಂತೇಳಿ. ಈ ರೀತಿ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಆಗಿರೋದ್ರಿಂದಾಗಿ ನಾವು ಆಮೇಲೆ ಡಿಸೈಡ್ ಮಾಡಿದ್ವಿ, ಏನ್ ಅವರು ಪರ್ ಸೆಟ್ಟಿಂಗ್ ತರ ಕೊಡ್ತಾರೆ, ನಾವೇ ಒಂದು ಸೆಟ್ಟಿಂಗ್ ಹಾಕೊಳ್ಳೋಣ. ಒಂದಿಷ್ಟು ಸೆಷನ್ಸ್ ಅಂದ್ರೆ ಡಯಾಬಿಟಿಸ್ ಅಂದ್ರೆ ಅವ್ರಿಗೆ ಇಷ್ಟು ಬೇಕಾಗುತ್ತೆ ಅಂತ ಒಂದು ಗ್ರಾಫ್ ಗೊತ್ತಿರುತ್ತೆ. ಅಷ್ಟೆಲ್ಲ ಸರಿ ಹೋಗುತ್ತೆ ಅಂತಲ್ಲ, ಒಂದು ಅಂದಾಜು ಇಷ್ಟಲ್ಲಿ ಸರಿ ಹೋಗಬಹುದು ಅನ್ನೋ ಅಂದಾಜು ಗೊತ್ತಿರುತ್ತೆ. ಅಷ್ಟು ಸೆಷನ್ಸ್ಗೆ ಫಸ್ಟೇ ತಗೊಳ್ಳೋಣ, ಅಮೌಂಟ್ ಏನಿದೆ ತಗೊಂಡಾದಾಗ ಅವ್ರಿಗೆ ಏನಾಗುತ್ತೆ, ಫಸ್ಟೇ ಪೇಮೆಂಟ್ ಮಾಡಿರೋದ್ರಿಂದಾಗಿ ಇಷ್ಟ ಇರಲಿ ಇಷ್ಟ ಇಲ್ಲದೆ ಹೋಗ್ಲಿ ಅಷ್ಟು ಸೆಷನ್ಸ್ ಬರಲೇಬೇಕಾಗತ್ತೆ. ಅವಾಗ ಏನಾಗುತ್ತೆ, ಸೆಷನ್ಸ್ ಬಂದೇ ಬರ್ತಾರೆ, ಅವ್ರಿಗೆ ರಿಸಲ್ಟ್ಸ್ ಬಂದೇ ಬರುತ್ತೆ. ಹೋಗ್ಬೇಕಾದಾಗ ಖುಷಿಯಾಗಿ ಹೋಗ್ತಾರೆ, ನಾನು ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ನಂಗೆ ರಿಸಲ್ಟ್ ಬಂತಪ್ಪ, ನನ್ನ ಆರೋಗ್ಯ ಸಮಸ್ಯೆ ನಿವಾರಣೆ ಆಯ್ತಪ್ಪ, ನಾನು ಮತ್ತೆ ನಾರ್ಮಲ್ ಆಯ್ತು ನನ್ನ ಆರೋಗ್ಯ ಸಮಸ್ಯೆ ಅಂತೇಳಿ. ಆ ಒಂದು ಕಾರಣಕ್ಕೋಸ್ಕರ ನಾವು ಈ ಪ್ಯಾಕೇಜ್ ಸಿಸ್ಟಮ್ ಇಟ್ಟಿರೋದು. ಇಲ್ಲದೆ ಹೋಗಿದ್ರೆ ಮೊದಲೆಲ್ಲ ಪರ್ ಸೆಷನ್ ತರನೇ ಇರೋದು. ನಮಗೇನು ಅಂತ ಹೇಳಿದ್ರೆ, ನಮ್ಮ ಕ್ಲಿನಿಕ್ಕಿಗೆ ಬಂದ್ಮೇಲೆ ಅವರು ಒಂದು ಆರೋಗ್ಯ ಸಮಸ್ಯೆ ಇಟ್ಕೊಂಡು ಏನ್ ಬಂದಿರ್ತಾರೆ ನಿವಾರಣೆ ಮಾಡ್ಕೊಂಡು ಹೋಗೋದು. ಕೆಲವ್ರಿಗೆ ಏನಾಗುತ್ತೆ, ಒಂದೇ ಪ್ಯಾಕೇಜ್ ರೆಡಿ ಆಗ್ತಾರೆ. ಕೆಲವ್ರು ನಾವು ಒಂದು ಪ್ಯಾಕೇಜ್ ಅಂತ ಅನ್ಕೊಂಡಿರ್ತೀವಿ, 2-3 ಪ್ಯಾಕೇಜು ಸಹ ಆಗ್ಬಹುದು. ತಾಳ್ಮೆ ಇರಬೇಕು. ಯಾಕೆಂತ ಹೇಳಿದ್ರೆ ನಾವು ಯಾವುದೇ ತರದ ಮೆಡಿಸಿನ್ಸ್ ಕೊಡಲ್ಲ. ನಿಮ್ಮ ದೇಹನೇ ನಿಮ್ಮ ಒಂದು ಆರೋಗ್ಯ ಸಮಸ್ಯೆನ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರವಾಗಿ ಸರಿ ಮಾಡ್ಬೇಕಾಗತ್ತೆ. ನಿಮ್ಮ ಲೈಫ್ ಸ್ಟೈಲ್ಸ್ ಎಲ್ಲ ಕರೆಕ್ಷನ್ ಮಾಡ್ಬೇಕಾಗತ್ತೆ. ಕೆಲವರು ಸಮಯ ತಗೊಳುತ್ತೆ, ಪೇಷನ್ಸ್ ಇಂದ ವೇಟ್ ಮಾಡ್ಬೇಕು. ಅದಕ್ಕೆ ನಮ್ಮ ಆಕ್ಯುಪಂಕ್ಚರ್ ಅಲ್ಲಿ ಕನ್ಸಲ್ಟೇಷನ್ ರೂಮ್ ಬರ್ತಿದ್ದಂಗೆ ನಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಪೇಷನ್ಸ್ ಬೇಕು, ಪೇಷನ್ಸ್ ಇದೆ, ತಾಳ್ಮೆ ಇದೆ, ಸೆಷನ್ಸ್ ಬಗ್ಗೆ ಯೋಚನೆ ಮಾಡಲ್ಲ, ನನಗೆ ರಿಸಲ್ಟ್ಸ್ ಬೇಕು ಅಂತ ಬಂದ್ರೆ 100% ರಿಸಲ್ಟ್ಸ್ ಬರುತ್ತೆ.
ಅದನ್ನ ಬಿಟ್ಟು ಈ ಸೆಷನ್ ಆಗೋಯ್ತು, ಇನ್ನೆಷ್ಟು ದಿನ ಬರಬೇಕು ಅಂತ ಮನ್ಸಿನಾಗ ಗೊಂದಲ ಇಟ್ಕೊಳ್ತು ಅಂತ ಹೇಳಿದ್ರೆ ರಿಸಲ್ಟ್ಸ್ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಂಗ್ಸೈಟಿ ಅನ್ನೋದು ಒಳಗಡೆನೆ ಇರುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಆ ಆಂಗ್ಸೈಟಿ ಅನ್ನೋದು ಹೋಗೋ ತನಕ ಕಾಯಿಲೆಯಿಂದ ನಾವು ಹೊರಗಡೆ ಬರೋದಕ್ಕಾಗೋದಿಲ್ಲ. ಸೊ ಈಗ ವಿಷಯಕ್ಕೆ ಬರೋಣ ಸರ್. ನಿಮಗೆ ಎಷ್ಟು ಅಂದ್ರೆ ಈ ಒಂದು ಪ್ಯಾಕೇಜ್ ಅಲ್ಲಿ ಈಗ ನಿಮ್ಮ ಶುಗರ್ ಎಷ್ಟು ಬಂದಿದೆ ಸರ್? ಯಾವ ತರ ಬಂದಿದೆ ರೀಡಿಂಗ್? ಇವಾಗ 106 117 ಬಂದಿದೆ ಊಟ ಆದ್ಮೇಲೆ. ಓಕೆ, ಊಟಕ್ಕೆ ಮುಂಚೆ 106, ಊಟ ಆದ್ಮೇಲೆ 117 ಬಂದಿದೆ. ಮತ್ತೆ ಈಗ ನಿಮ್ಮ ಸೊಂಟ ನೋವು ಹೇಗಿದೆ ಸರ್? ಕಮ್ಮಿ ಆಗಿದೆ ಸರ್. ಕಮ್ಮಿ ಆಗಿದೆ. ಫುಲ್ ನಂಗೆ ಕೆಲಸ ಮಾಡಕ್ ಆಯ್ತಿಲ್ಲ ಇಲ್ಲಿಗೆ ಬರಕ್ ಮುಂಚೆ. ಹಾ ಸರ್. ಮತ್ತೆ ಇಲ್ಲಿಗೆ ಬಂದ್ಮೇಲೆ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಈಗ ಸೊಂಟ ನೋವು ಏನಿಲ್ಲ. ಮತ್ತೆ ಈಗ ರೀಸಸ್ ಹೇಗಾಗಿದೆ ಸರ್? ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ. ಈಗ ಆರಾಮಾಗಿದ್ದೀರಾ? ಆರಾಮಾಗಿದ್ದಾರೆ, ಖುಷಿಯಾಗಿದೆ. ಮಾತ್ರೆ ಮತ್ತೆ ಇಂಜೆಕ್ಷನ್ ಟಂಕ ಯೂರಿನ್ ತೋಲ್ ತಗೊಂಡಿದೆ ಆದ್ರೆ ಏನ್ ಬಿ ಆಗಿಲ್ಲ ಸರ್. ಇಲ್ಲಿಗೆ ಬಂದಿದ್ಮೇಲೆ ಕರೆಕ್ಟ್ ಆಗಿದೆ. ಎಲ್ಲ ಕರೆಕ್ಟ್ ಆಗಿದೆ. ಯಾವ್ದು ಕಲಾ ಮಾಧ್ಯಮ ಏನು ವಿಡಿಯೋ ಮಾಡಿದ್ರಲ್ಲ ಪರಮ್ ಸರ್, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ. ಅವರು ಈ ತರ ಹುಡುಕಿ ಬಂದು ಮಾಡಿದ್ರು ಅವರು. ಅದೇ ನೋಡಿ ಇಲ್ಲಿಗೆ. ಹೌದು ಸರ್. ಅವರು ನೋಡಿ ವೀಕ್ಷಕರೇ, ನಾನು ಇದು ಒಂಥರ ಉತ್ಪ್ರೇಕ್ಷಣೆ ಅಲ್ಲ. ಏನು ಅಂತ ಹೇಳಿದ್ರೆ ಇವ್ರು ಯಾರೋ ಏನೋ ಬಂದ್ರು ಹಾಗೆ ಏನು ಇದೆಲ್ಲ ಪ್ರೀ ಪ್ಲಾನ್ಡ್ ಆ ತರದಲ್ಲಿ ಏನಿಲ್ಲ. ಇವತ್ತಿನವರು ನಮ್ದು ಹತ್ರ ಇಲ್ಲ. ಯಾಕೆ ಅಂತ ಹೇಳಿದ್ರೆ ತುಂಬಾ ಜನ ಪೇಷಂಟ್ಸ್ ಬರ್ತಾರೆ, ಯಾರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಆರೋಗ್ಯ ಸಮಸ್ಯೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಅವ್ರ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಬಟ್ ಈ ತರ ಕೆಲವರು ಇರ್ತಾರೆ, ಸರ್ ತೊಂದರೆ ಇಲ್ಲ ಸರ್, ನನಗೆ ನನ್ನ ಸಮಸ್ಯೆ ನಿವಾರಣೆ ಆಗಿದೆ ಅಂತ ಹೇಳ್ಕೊಂಡ್ರೆ ನಂತರ 10 ಜನ ಪಾಪ ಸಫರ್ ಮಾಡ್ತಿರ್ತಾರೆ. ಅವ್ರಿಗೆ ಇದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಮೋಸ ನೋಡಿರ್ತಾರೆ. ಎಲ್ಲೋ ಒಂದ್ ಕಡೆ ರಿಸಲ್ಟ್ ಬರುತ್ತೆ ಅಂತ ಅವ್ರಿಗೆ ಅನಿಸ್ದಾಗ ಖುಷಿಯಾಗಿ ಬರ್ತಾರೆ. ಆ ಪುಣ್ಯ ನನಗೂ ಸಿಗ್ಲಿ ಅಂತ ಹೇಳಿ ಅವರು ಮುಂದ್ ಬಂದಿದ್ದಾರೆ. ಆ ತರ ಯಾರು ಮುಂದ್ ಬರಲ್ಲ. ನಾವು ತುಂಬಾ ಜನ ಕೇಳಿ ಸರ್ ರಿಸಲ್ಟ್ ಬಂದಿದ್ದೀರಾ, ಒಂದು ವಿಡಿಯೋ ಕೊಡಿ ಅಂತ ಕೇಳಿದಾಗ ಸರ್ ಬೇಡ ಸರ್ ಅಂತ ಹಂಗೆ ಹೊಟ್ಟೋಗ್ತಾರೆ. ಹಾಗಾಗಿ ನಾವು ಹೆಚ್ಚಿಗೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಇದು ಪ್ರಮೋಷನ್ ಅಲ್ಲ, ಇವ್ರು ವಿಡಿಯೋ ಹಿಡ್ಕೊಂಡು ನಾನೇನೋ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತಾನೂ ಅಲ್ಲ. ಇಟ್ಸ್ ಜಸ್ಟ್ ಅವೇರ್ನೆಸ್ ಅಷ್ಟೇನೆ. ಈ ರೀತಿ ಯಾಕೆ ಅಂತ ಹೇಳಿದ್ರೆ ಬೇರೆ ಇದ್ರಲ್ಲಿ ಆಯ್ತು ಅಂತ ಹೇಳಿದ್ರೆ ಜನ ಕಣ್ಮುಚ್ಕೊಂಡು ನಂಬ್ತಾರೆ. ನಮ್ದು ಆಕ್ಯುಪಂಚರ್ ಅಂತ ಹೇಳಿ ಹೊಸ್ತಿದ್ದು, ಇದೇನು ಎತ್ತ ಅನ್ನೋದೇ ಗೊತ್ತಿರಲ್ಲ. ಯಾರು ಈ ಟ್ರೀಟ್ಮೆಂಟ್ ತಗೊಂಡು ಅನುಭವಗಳನ್ನ ಹೇಳ್ಕೊಂಡಾಗ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆ, ಇದರಲ್ಲೂ ಸಹ ಏನು ರಿಸಲ್ಟ್ಸ್ ಇದೆ ಅಂತ ಅನ್ಸುತ್ತೆ ಅಂತೇಳಿ. ಸೊ ಹಾಗಾಗಿ ನಾನು ಇವತ್ತು ಇವರನ್ನ ಕೇಳ್ಕೊಂಡಾಗ ಇವರು ಒಳ್ಳೆ ಮನಸ್ಸಿಂದ, ದೊಡ್ಡ ಮನಸ್ಸಿಂದ, ಇಲ್ಲ ಸರ್ ತೊಂದರೆ ಇಲ್ಲ, ನನ್ನ ಸಮಸ್ಯೆ ನಿವಾರಣೆ ಆಗಿದೆ, ನನ್ನಿಂದಾಗಿ ಒಂದು 10 ಜನಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ಅದು ನನ್ನ ಪಾಲು ಇರಲಿ ಅಂತ ಹೇಳಿ ಬಂದಿದೆ. ಸರ್ ನೀವು ನಿಜವಾಗ್ಲೂ ದೊಡ್ಡ ಮನಸ್ಸು ಮಾಡಿ ಇವತ್ತು ಬಂದು ವಿಡಿಯೋ ಕೊಟ್ಟಿದ್ದೀರಾ, ವಿಡಿಯೋ ಮುಂದೆ ಬಂದಿದ್ದೀರಾ, ನಿಮ್ಮ ಸಮಸ್ಯೆನ ಹೇಳ್ಕೊಂಡು ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಸರಿ ಹೋಗಿರೋ ಬಗ್ಗೆ ಹೇಳಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಮಸ್ತೆ ಸರ್. ಮತ್ತೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಇದು ಆಕ್ಯುಪಂಚರ್ ಟ್ರೀಟ್ಮೆಂಟ್ ಎಲ್ಲರೂ ತಗೋರಿ ಅಂತ ಹೇಳ್ತೇನೆ. ಏನ್ ಆಪರೇಷನ್ ಇಲ್ಲ, ಏನಿಲ್ಲ, ಏನು ಒಳಗಡೆ ಏನ್ ಪ್ರಾಬ್ಲಮ್ ಇದ್ರು ಬಿ ಸರಿ ಹೋಗ್ತದೆ. ಸರಿ, ಇಷ್ಟೊತ್ತರೆಗೂ ನಮ್ಮ ವಿಡಿಯೋದಲ್ಲಿ ಇದ್ದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ದು ಏನೇ ಪ್ರಶ್ನೆ ಇದ್ರು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಡೆಫಿನೆಟ್ ಆಗಿ ನಾನು ಉತ್ತರ ಕೊಡ್ತೀನಿ. ಇತ್ತೀಚೆಗೆ ಸ್ವಲ್ಪ ನಾನು ಬ್ಯುಸಿ ಆಗಿರೋದ್ರಿಂದಾಗಿ ಫ್ರೀಕ್ವೆಂಟ್ ಆಗಿ ವಿಡಿಯೋಸ್ಗಳನ್ನ ಹಾಕಕ್ ಆಗ್ತಾ ಇಲ್ಲ ನಾನು. ಸೊ ಇವತ್ತು ಮತ್ತೆ ನಾನು ಹಾಕದೆ ಹೋದ್ರು, ನನಗೆ ಆ ಟೈಮ್ ಇಲ್ಲದೆ ಹೋದ್ರು ಸಹ ನಮ್ಮ ಕ್ಲಿನಿಕಲ್ಲಿ ಏನು ಸ್ಟಾಫ್ಸ್ ಇದ್ದಾರೆ, ಪೇಷಂಟ್ಸ್ ಇದ್ದಾರೆ, ಅವರೇ ಇದಕ್ಕೆ ಒಂದು ಇನಿಷಿಯೇಟ್ ತಗೊಂಡು ಸರ್ ನೀವು ಸ್ಟಾಪ್ ಮಾಡಬಾರ್ದು, ನೀವು ವಿಡಿಯೋ ಹಾಕ್ತಾ ಇರಬೇಕು, ಇದರಿಂದ ತುಂಬಾ ಜನಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಇವತ್ತು ಈ ವಿಡಿಯೋನ ನಾವು ಮಾಡ್ತಾ ಇರುವಂಥದ್ದು. ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ. ಡೆಫಿನೆಟ್ ಆಗಿ ನಿಮ್ದು ಏನೇ ಅನಿಸಿಕೆ ಇದ್ರೂ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾನು ಡೆಫಿನೆಟ್ ಆಗಿ ಉತ್ತರ ಕೊಡ್ತೀನಿ. ಮತ್ತೆ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.